ತರ ಹಳೆ ಬೈಕ್ ನ ತಂದು ಕೊಟ್ರೆ ನಾವು ಈ ತರ ಹೊಸ ಟ್ರಾಲಿನ ಮಾಡ್ಕೊಡ್ತೀವಿ. 1 ಎಕರೆ 2 ಎಕರೆ 3 ಎಕರೆ ಜಮೀನ್ ಇರುತ್ತೆ ಅಂತವ್ರು 7-8 ಲಕ್ಷ ರೂಪಾಯಿ ಕೊಟ್ಟು ಅವರು ಟ್ರ್ಯಾಕ್ಟರ್ ನ ಪರ್ಚೇಸ್ ಮಾಡಕ್ಕಾಗಲ್ಲ. ಸೊ ಅದಕ್ಕಾಗಿ ಇದು ಮಿನಿ ಟ್ರ್ಯಾಕ್ಟರ್ ಅಂತಾನೆ ಹೇಳ್ಬೋದು. ಸೊ ಇದು ಆರಾಮಾಗಿ ನೀವು 5 ರಿಂದ 6 ಕ್ವಿಂಟಲ್ ಕೆಪಾಸಿಟಿ ಮೆಟೀರಿಯಲ್ ಅನ್ನು ತಗೊಂಡು ಬರ್ಬೋದು. ಮಾಡ್ಬಿಟ್ರೆ ತಾನೇ ಆಫ್ ಆಗ್ಬಿಡುತ್ತೆ ಅಷ್ಟೇ ಅಲ್ವಾ. ಫ್ರಂಟ್ ಹೋಗ್ತಾ ಇದೆಯಾ, ಇದನ್ನ ರಿವರ್ಸ್ ಕೂಡ ನಾವು ಮಾಡಬಹುದು. ರಿವರ್ಸ್ ಬೇಕಾದ್ರೆ ಹಾಕೊಂಡು ರಿವರ್ಸ್ ಬೇಕಾದ್ರೆ ಹೋಗೋದಾ ಆರಾಮಾಗಿ ಸರ್. ರಿವರ್ಸ್ ಗೇರ್ ಇದೆ, ಹೈಡ್ರೋಲಿಕ್ ಸಿಸ್ಟಮ್ ಕೂಡ ಇದೆ. ಸೊ ನೋಡಬಹುದು ನೀವು MRF ಟೈರ್ ಕೂಡ ಇದೆ. ಸೊ ಫಾಟಾ ಸಿಸ್ಟಮ್ ಕೂಡ ಇದೆ, ಸೆಕಬ್ದರ್ ಸಿಸ್ಟಮ್ ಕೂಡ ಇದೆ. ಸೊ ರಾತ್ರಿಯಲ್ಲಿ ರೈತರು ಬಂದ್ರೆ ಇಂಡಿಕೇಟರ್ ಸಿಸ್ಟಮ್ ಕೂಡ ಇದೆ. ಏನಾದ್ರು ಸಾಗಿಸಬಹುದು, ಅಡಿಕೆ ಆಗ್ಲಿ, ನೀವು ತೆಂಗಿನಕಾಯಿ ಆಗ್ಲಿ, ರಾಗಿ, ಜೋಳ, ತೊಗರಿ, ಕರ್ನಾಟಕ ಆಗಲಿ, ಮಹಾರಾಷ್ಟ್ರ ಆಗ್ಲಿ, ಆಂಧ್ರದಲ್ಲಿ ಪ್ರತಿಯೊಂದು ನಾವು ಸ್ಟೇಟ್ಗೆ ನಾವು ಗಾಡಿ ಕೊಟ್ಟಿದೀವಿ. ಸುಮಾರು ನನ್ನ ಅಂದಾಜು ಪ್ರಕಾರ 7-7.5 ಸಾವಿರ ನಾವು ಗಾಡಿಯನ್ನ ರೈತರಿಗೆ ಕೊಟ್ಟಿದೀವಿ. ನಮಸ್ಕಾರ ಸರ. ನಮಸ್ಕಾರ ಸರ್. ಈಗ ನಮ್ಮ ರೈತ ಬಾಂಧವರಿಗೆ ನಿಮ್ ಪರಿಚಯ ಮಾಡಿಕೊಡಿ ಸರ. ನಮ್ದು ಬಾಗಲಕೋಟೆ ಡಿಸ್ಟಿಕ್ ಹುನಗುಂದ ತಾಲೂಕು ಅಮ್ಮಿಂಗಡ ಹತ್ರ ಸುಳಿಬ ಅಂತ ಹೇಳಿ HSM ಆಗ್ರೋ ಇಂಡಸ್ಟ್ರೀಸ್ ಕಂಪ್ನಿ. ಸೊ ರೈತರಿಗೆ ಏನಪ್ಪಾ ಹೇಳ್ಬೇಕಂದ್ರೆ, ಸೊ ಈ ತರ ಹಳೆ ಬೈಕ್ ನ ತಂದು ಕೊಟ್ರೆ ನಾವು ಈ ತರ ಹೊಸ ಟ್ರಾಲಿನ ಮಾಡ್ಕೊಡ್ತೀವಿ. ಸೊ ರೈತರಿಗಾಗಿ ಲ್ಯಾಂಡ್ ಗಾಗ್ಲಿ ಯೂಸ್ ಮಾಡಬಹುದು. ಪ್ರತಿಯೊಂದು ಹೊಸ ಮಾಡೆಲ್ ನ ಇದರಲ್ಲಿ ಅಪ್ಗ್ರೇಡ್ ಮಾಡಿದ್ವಿ ನಾವು. ಪೂರ್ತಿ ಹೊಸ ಮಾಡಲ್, ಪೂರ್ತಿ ಯಾವುದೇ ತರದ ಚೈನ್ ಸಿಸ್ಟಮ್ ಇಲ್ಲ, ಯಾವುದೇ ಸಿರದ ನಾರ್ಮಲ್ ಬ್ರೇಕ್ ಇಲ್ಲ, ಪ್ರತಿ ಒಂದು ಕೂಡ ಅಪ್ಗ್ರೇಡ್ ಇದೆ ಸರ್. ಸುಮಾರು ನಾವು ಕರ್ನಾಟಕ ಆಗಲಿ, ಮಹಾರಾಷ್ಟ್ರ ಆಗ್ಲಿ, ಆಂಧ್ರದಲ್ಲಿ ಪ್ರತಿಯೊಂದು ನಾವು ಸ್ಟೇಟ್ಗೆ ನಾವು ಗಾಡಿ ಕೊಟ್ಟಿದೀವಿ. ಸುಮಾರು ನನ್ನ ಅಂದಾಜು ಪ್ರಕಾರ 7-7.5 ಸಾವಿರ ನಾವು ಗಾಡಿಯನ್ನ ರೈತರಿಗೆ ಕೊಟ್ಟಿದೀವಿ. ಪ್ರತಿಯೊಬ್ಬರು ರೈತರು ಹ್ಯಾಪಿ ಕಸ್ಟಮರ್ ಇದ್ದಾರೆ, ಹಾಗೂ ಪ್ರತಿಯೊಬ್ಬರು ರೈತರು ಚೆನ್ನಾಗಿ ಯೂಸ್ ಮಾಡ್ಕೊಂತಿದ್ದಾರೆ, ಏನ್ ತೊಂದರೆ ಇಲ್ಲ. ಸೊ 1 ವರ್ಷದ ವಾರಂಟಿ ಒಂದಿಗೆ ನಾವು ಬೈಕ್ ಟ್ರಾಲಿನ ಪ್ರೊವೈಡ್ ಮಾಡಿ ಪ್ರತಿ ಕಸ್ಟಮರ್ ಕೊಡ್ತಾ ಇದೀವಿ. ಹಾಗೂ ಕ್ವಾಲಿಟಿಯಲ್ಲಿ ಬಂದ್ರು ಕೂಡ ಯಾವುದೇ ರೀತಿ ಕಾಂಪ್ರಮೈಸೇ ಇಲ್ಲ. ನಾವ್ ಯಾವುದೇ ರೀತಿಯಿಂದ ಚೈನಾ ಟೈರ್ ಹಾಕಲ್ಲ, ಕಾಮಧೇನು ಸೀಟ್ ಹಾಕಲ್ಲ, ಚೈನೀಸ್ ಬ್ರ್ಯಾಂಡಿನ ಯಾವುದೇ ತರ ಬ್ರೇಕ್ ಸಿಸ್ಟಮ್ ಕೂಡ ನಾವು ಅಳವಡಿಸಲ್ಲ. ಪ್ರತಿ ಒಂದು ಕ್ವಾಲಿಟಿ ಬೇಸರ್, MRF ಟೈರ್ ಆಗ್ಲಿ, JSW ಸೀಟ್ಸ್ ಆಗ್ಲಿ, ಬಾಸ್ ಸಿಲಿಂಡರ್ಸ್ ಆಗ್ಲಿ, ಪ್ರತಿ ಒಂದು ಕೂಡ ನಾವು ಕ್ವಾಲಿಟಿಯನ್ನ ಮೇಂಟೈನ್ ಮಾಡ್ತೀವಿ ಸರ್. ಇದು ಪೇಂಟ್ ಕೂಡ ನಾವು ಪೌಡರ್ ಕೊಟ್ಟರಲ್ಲಿ ಯೂಸ್ ಮಾಡ್ತಿದೀವಿ. ಯಾಕಂದ್ರೆ ಇವಾಗ ನೋಡ್ಬೋದು ನೀವು, ಟ್ರೆಂಡ್ ಏನಿದೆ ಅಂದ್ರೆ ಟ್ರ್ಯಾಕ್ಟರ್ ಒಂದು ಕಾರ್ ಬಣ್ಣ ಜಲ್ದಿ ಹೋಗ್ಬಿಡುತ್ತೆ, ಬಟ್ ನೀವು 20 ವರ್ಷ ಗಂಟೆ ಟ್ರ್ಯಾಕ್ಟರ್ ಕಲರ್ ನೋಡಿ ಅದೇ ಕಲರ್ ಇರುತ್ತೆ. ಸೊ ಏನಕ್ಕಪ್ಪ ಅಂದ್ರೆ ಅದು ಪೌಡರ್ ಕೊಟ್ಟೆ ಪೇಂಟ್ ಆಗಿರುತ್ತೆ. ಯಾವ್ದೇ ರೀತಿಯಿಂದ ಸ್ಕ್ರಾಚ್ ಮಾಡಿದ್ರು ಕೂಡ ಸ್ಕ್ರಾಚ್ ಆಗಲ್ಲ ಸರ್, ಅಷ್ಟೊಂದು ಕ್ವಾಲಿಟಿಯಲ್ಲಿ ಪೇಂಟ್ ಇದೆ ಸರ್ ಇದು. ಸರ್, ಈಗ ಈ ಬೈಕ್ ಟ್ರಾಲಿನ ರೈತರಿಗೆ ಯಾವ ತರ ಅನುಕೂಲ ಅಂತೀರಾ ಸರ್? ಎಲ್ಲೆಲ್ಲಿ ಯೂಸ್ ಮಾಡಬಹುದು ಸರ್? ಇದು ನೋಡಿ, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ರೈತರು ಅನುಕೂಲ ಆಗಂಗ್ ಮಾಡ್ಕೋಬಹುದು ಸರ್ ಇದನ್ನ. ಸೊ ಅಡಿಕೆ ತೋಟ ಆಗ್ಲಿ, ತೆಂಗಿನ ತೋಟ ಆಗ್ಲಿ, ಪ್ರತಿಯೊಂದು ಸಣ್ಣ ಪುಟ್ಟ ಕಾಳ ಕಡಿ ಇರ್ತವೆ ಸರ್. ಪ್ರತಿಯೊಬ್ಬರು ರೈತರು ಟ್ರ್ಯಾಕ್ಟರ್ ನ ಪರ್ಚೇಸ್ ಮಾಡಕ್ಕಾಗಲ್ಲ. ಸೊ ಅಂತದ್ರಲ್ಲಿ 1 ಎಕರೆ 2 ಎಕರೆ 3 ಎಕರೆ ಜಮೀನ್ ಇರುತ್ತೆ ಅಂತವ್ರು 7-8 ಲಕ್ಷ ರೂಪಾಯಿ ಕೊಟ್ಟು ಅವರು ಟ್ರ್ಯಾಕ್ಟರ್ ನ ಪರ್ಚೇಸ್ ಮಾಡಕ್ಕಾಗಲ್ಲ. ಸೊ ಅದಕ್ಕಾಗಿ ಇದು ಮಿನಿ ಟ್ರ್ಯಾಕ್ಟರ್ ಅಂತಾನೆ ಹೇಳ್ಬೋದು. ಸೊ ಇದು ಆರಾಮಾಗಿ ನೀವು 5-6 ಕ್ವಿಂಟಲ್ ಕೆಪಾಸಿಟಿ ಮೆಟೀರಿಯಲ್ ಅನ್ನು ತಗೊಂಡು ಬರ್ಬೋದು. ಮನೆಗೆ ತಗೊಂಡು ಹೋಗೋದಾಗ್ಲಿ, ಹೊಲಕ್ ತಗೊಂಡು ಹೋಗ್ಲಾಗ್ಲಿ, ಗೊಬ್ಬರ ಹಾಕೋದಾಗ್ಲಿ, ಪ್ರತಿಯೊಂದು ಇಕ್ವಿಪ್ಮೆಂಟ್ಸ್ ಪ್ರತಿಯೊಬ್ಬನ್ನೇ ನಂಬೋಕ ನಾವು ಬೇರೆಯವ್ರನ್ನ ನಂಬ್ಕೊಂಡ್ ಕುತ್ಕೊಳಕ್ ಆಗಲ್ಲ. ಸೊ ನಾವೇ ಮುಂದೆ ಕೆಲಸ ಮಾಡಿದ್ರೆ ಇವಾಗ ಕೆಲಸ ಆಗೋದು ಸರ್. ಯಾಕಂದ್ರೆ ಲೇಬರ್ದು ತುಂಬಾನೇ ಕೊರತೆ ಇದೆ. ಸೊ ಯಾವ್ದೇ ರೀತಿಯಿಂದ ಲೇಬರ್ ಸಿಗಲ್ಲ. ಅದ್ರ ಸಲುವಾಗಿ ನಾವು ಈ ತರ ಹೊಸ ಟ್ರಾಲಿನ ರೆಡಿ ಮಾಡ್ತಾ ಇದೀವಿ ಸರ್. ಒಂದು 6-7 ಕ್ವಿಂಟಲ್ ವರೆಗೂ ಸಾಗಿಸಬಹುದು ಅಂತ ಹೇಳಿದ್ರಿ. ಏನೇನ್ ಸಾಗಿಸಬಹುದು ಸರ್? ಸರ್ ಅದು ಎಸ್ಪೆಷಲಿ ಏನಾದ್ರೂ ಸಾಗಿಸಬಹುದು. ಅಡಿಕೆ ಆಗ್ಲಿ, ನೀವು ತೆಂಗಿನಕಾಯಿ ಆಗ್ಲಿ, ರಾಗಿ, ಜೋಳ, ತೊಗರಿ, ಇದು ಯಾವ್ದೇ ರೀತಿಯಿಂದ ರೈತ ಬೆಳೆದ ವಸ್ತು ಇರುತ್ತಲ್ಲ, ಅದನ್ನ ನೀವು ತಗೊಂಡೋಗಿ ಮಾರ್ಕೆಟ್ ಆಗೋದಾಗ್ಲಿ, ಮನೆಗ್ ತಗೊಂಡ್ ಬರೋದಾಗ್ಲಿ, ಹಾಗೂ ಅದನ್ನ ಒಂದೊಂದ್ ಟೈಮ್ ಅಲ್ಲಿ ಗೊಬ್ಬರ ಇರುತ್ತೆ. ಸೊ ಆ ಗೊಬ್ಬರನ ತಗೊಂಡು ಹೊಲದಲ್ಲಿ ಹಾಕ್ಬೇಕಾಗಿರುತ್ತೆ. ಸೊ ಆ ಟೈಮ್ ಅಲ್ಲಿ ಇದು ಹೈಡ್ರೋಲಿಕ್ ಕೂಡ ಇದೆ. ಇದಕ್ಕೆ ನೀವು ಯಾವ್ದೇ ರೀತಿಯಿಂದ ಒಬ್ಬರೇ ಇದ್ರೆ ಸಾಕು, ತುಂಬ್ಕೊಂಡು ಹೋಗೋದು, ಹೈಡ್ರೋಲಿಕ್ ಇಂದ ಲಿಫ್ಟ್ ಮಾಡಿ ಬರೋದು. ಇಬ್ಬಿಬ್ರು 3 ಜನ ಏನ್ ಅವಶ್ಯಕತೆ ಇಲ್ಲ ಇದಕ್ಕೆ. ಸೊ ಅದಕ್ಕಾಗಿ ನಾವು ಏನಿದೆ ಹೊಸ ಮಾಡೆಲ್ ಹೈಡ್ರೋಲಿಕ್ ಸರ್. ಇದು ನಾರ್ಮಲ್ ಅಲ್ಲ. ಮೊದಲೆಲ್ಲ ಪಂಪ್ ಬೇರೆ ಬರ್ತಿತ್ತು. ಸೊ ಈ ತರ ಕಂಟ್ರೋಲರ್ ಬರ್ತಿರ್ಲಿಲ್ಲ, ಈ ತರ ಗೇರ್ ಬರ್ತಿರ್ಲಿಲ್ಲ. ಸೊ ಈ ತರ ಏನು ಬರ್ತಿರ್ಲಿಲ್ಲ. ಇವಾಗೆಲ್ಲ ಇದೆಲ್ಲ ಹೈಡ್ರೋಲಿಕ್ ಸಿಸ್ಟಮ್ ಸರ್. ಅವಾಗೆಲ್ಲ ಈ ಕಡೆ 3 ಪೈಪು, ಆ ಕಡೆ 3 ಪೈಪು ಬರ್ತಿತ್ತು. ಇವಾಗಿಲ್ಲ ಸರ್, ಪೂರ್ತಿ ಅಂದ್ರೆ ಇಲ್ಲಿ ಪೈಪ್ಸ್ ಇದ್ರೆ ಸೊ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕಾದ್ರೂ ಬಿಡೋದು. ಇವಾಗ ಏನ್ ಮಾಡಿದ್ವಿ ಸರ್, ಬ್ಯಾಕ್ ಸೈಡ್ ಅಲ್ಲಿ ಪಂಪ್ ಇದೆ. ಸೊ ನೋಡಬಹುದು ಎಲ್ಲ ಪೈಪ್ಸ್ ಎಲ್ಲ ಬ್ಯಾಕ್ ಸೈಡ್ ಅಲ್ಲಿ ಇದೆ. ಸೊ ಈ ಕಡೆ ಮಗ್ಳು ಬಂದ್ರೆ ಏನಾಗತ್ತೆ ಸರ್, ಏನಾದ್ರು ಟಚ್ ಆಗ್ಲಿ, ಹುಡ್ರ ಏನಾದ್ರು ಕೊಯ್ಲಿ ಬಿಡ್ಲಿ, ಇಲ್ಲಿ ಕೈ ಆಡಲ್ಲ ಮಕ್ಕಳಿಗೆ ಅಲ್ವಾ. ಸೊ ಈ ಕಡೆ ಪಕ್ಕ ಇದ್ರೆ ಇಲ್ಲಿ ಕೂತ್ಕೊಳ್ಳಿಕ್ಕೂ ತೊಂದ್ರೆ. ಸೊ ಅದು ಕೆಲ್ಸನೂ ಕೂಡ ಸರಿಯಾಗಲ್ಲ ಸರ್. ಅದಕ್ಕೇನಿದೆ ಪೂರ್ತಿ ಹೊಸ ಮಾಡಲ್ ಇದೆ ಸರ್. ಯಾವ್ದೇ ಹಳೆ ಬೈಕ್ ಇದ್ರೆ ಈ ತರ ಮಾಡಿಕೊಡ್ತಾರಲ್ವಾ ಸರ್? ಯಾವ್ದೇ ಬೈಕ್ ಇರ್ಲಿ ಅಂದ್ರೆ ಸರ್, ನಾನು ಏನ್ ಇಂಪಾರ್ಟೆಂಟ್ ತಿಳಿಸ್ಕೊಡೋದಂದ್ರೆ, ಸೊ ನಮ್ ಉತ್ತರ ಕರ್ನಾಟಕದಲ್ಲಿ ಏನಿದೆಯಲ್ಲ, ಗುಡ್ಗಾಡ ಪ್ರದೇಶ ಇಲ್ಲದೆ ಇರೋ ಜಾಗದಲ್ಲಿ, ಸೊ ನೀವು 100cc ಬೈಕ್ ಯಾವ್ದೇ ತಮ್ಮನಿ, ನಾನು ಅದಕ್ಕೆ ಮಾಡ್ಕೊಡ್ತೀನಿ. ಸೊ ಎಕ್ಸ್ಪೆಷಲಿ ಮಂಗಳೂರು, ಈ ಕಡೆ ಸಿರ್ಸಿ, ಯಲ್ಲಾಪುರ, ಹಾಗೂ ಈ ಕಡೆ ಶಿವಮೊಗ್ಗ ಡಿಸ್ಟಿಕ್ ಆಗ್ಲಿ, ಹಾಸನ ಡಿಸ್ಟಿಕ್, ಇದು ಪೂರ್ತಿ ಮಲೆನಾಡ ಪ್ರದೇಶ ಸರ್. ಅಪ್ಪಲ್ಲಿ ಕೂಡ ಟರ್ನ್ ಇರುತ್ತೆ. ಸೊ ಅಂತಲ್ಲೆಲ್ಲ ಇದು 100cc ಪವರ್ಫುಲ್ ಆಗಲ್ಲ. ಸೊ ಅದಕ್ಕೇನಿದೆ, ನೀವು 125cc ಶೈನ್ ಅಥವಾ
150cc ಪಲ್ಸರ್ ಈ ತರ ತಂದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಪವರ್ಫುಲ್ ಆಗಿರುತ್ತೆ. ಓಕೆ ಸರ್, ಈಗ ತಿಳಿಸ್ಕೊಡಿ ಸರ್ ಯಾವ ತರ ಇದೆಲ್ಲ ರಿವರ್ಸ್ ಗೇರ್ ಎಲ್ಲ ಇದೆ ಸರ್. ರಿವರ್ಸ್ ಗೇರ್ ಇದೆ, ಹೈಡ್ರೋಲಿಕ್ ಸಿಸ್ಟಮ್ ಕೂಡ ಇದೆ. ಸೊ ನೋಡಬಹುದು ನೀವು MRF ಟೈರ್ ಕೂಡ ಇದೆ. ಸೊ ಫಾಟಾ ಸಿಸ್ಟಮ್ ಕೂಡ ಇದೆ, ಸೆಕಬ್ದರ್ ಸಿಸ್ಟಮ್ ಕೂಡ ಇದೆ. ಸೊ ರಾತ್ರಿಯಲ್ಲಿ ರೈತರು ಬಂದ್ರೆ ಇಂಡಿಕೇಟರ್ ಸಿಸ್ಟಮ್ ಕೂಡ ಇದೆ ಸರ್. ಓಕೆ ಸರ್, ಸರ್ವಿಸ್ ಅನ್ನೋ ವಿಚಾರದಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ವಾರಂಟಿ ಪೀರಿಯಡ್ ಯಾವ ತರ ಸರ್? ನಮ್ಮ ಹತ್ರ ವಾರಂಟಿ ಪೀರಿಯಡ್, ನಾನು ಬೇಕಾದ್ರೆ ನಿಮ್ಗೆ ಯಾವ್ದೇ ಡಿಸ್ಟ್ರಿಕ್ಟ್ ಫೋನ್ ಮಾಡ್ಲಿ ಕಸ್ಟಮರ್, ನಾನು ಲೋಕಲ್ ಕಸ್ಟಮರ್ ನಂಬರ್ ಕೊಡ್ತೀನಿ, ಅವ್ರ ಹತ್ರ ಕೇಳ್ಕೊಳ್ಳಿ, ಹೋಗಿ ನೋಡ್ಕೊಳ್ಳಿ, ನೋಡ್ಕೊಂಡಾದ್ಮೇಲೆ ನನ್ನ ಹತ್ರ ಬಂದು ಪರ್ಚೇಸ್ ಮಾಡ್ಕೋಬಹುದು. ಸೊ ಸರ್ವಿಸ್ ಬಗ್ಗೆ ಹೇಳ್ಬೇಕಂದ್ರೆ 1 ವರ್ಷ ವಾರಂಟಿ ಇರುತ್ತೆ ಸರ್. ಅದು 1 ವರ್ಷ ವಾರಂಟಿ ಏನಂದ್ರೆ ಗೇರ್ ಅಂಡ್ ಹೌಸಿಂಗ್ ವಾರಂಟಿ ಇರುತ್ತೆ. ಸೊ ಇದರಲ್ಲಿ ಲೈನರ್ ಇರುತ್ತೆ, ಅವೆಲ್ಲ ಸವಿಯುವಂತ ವಸ್ತು ಸರ್. ಇದು ಬ್ರೇಕ್ ಇರುತ್ತೆ, ಈ ಬ್ರೇಕ್ ಎಲ್ಲ ಸವಿಯುವಂತ ವಸ್ತು. ಅದು ಸವಿಯುವಂತ ವಸ್ತುಕ್ಕೆ ಆಲ್ಸಿಲ್ ಆಗ್ಲಿ ಅವಕ್ಕೆಲ್ಲ ವಾರಂಟಿ ಇರಲ್ಲ. ಗೇರ್ ಪಾರ್ಟಿಕಲ್ಸ್ ಅಂದ್ರೆ ಹೆವಿ ಗೇರ್ಸ್ ಇರ್ತಾವಲ್ಲ, ಅವು ಕಾಸ್ಟ್ ಜಾಸ್ತಿ ಇರುತ್ತೆ, ಅವಕ್ಕೆಲ್ಲ 1 ವರ್ಷ ವಾರಂಟಿ ಇರುತ್ತೆ. ಅದರಲ್ಲಿ ಏನೇ ಸಾಮಾನು ಹೋಗ್ಲಿ ಅದಕ್ಕೆ ನಾವು ₹1 ಕಾಸ್ಟ್ ತಗೊಳ್ಳದೆ ರಿಪೇರಿ ಮಾಡಿ ಬರ್ತೀವಿ. ಆದ್ರೆ ಹೋಗೋ ಚಾರ್ಜಸ್ ಏನಿರುತ್ತೆ ಸರ್, ಪೆಟ್ರೋಲ್ ಆದ್ರೆ ಡೀಸೆಲ್ ಚಾರ್ಜಸ್ ಇರುತ್ತೆ. ಬರ್ಬೇಕಂದ್ರೆ ಒಬ್ಬನೇ ಬರಕ್ಕಾಗಲ್ಲ. ಸೊ ಸುಮಾರು 1-2 ಮೇಸ್ತ್ರಿ ಕರ್ಕೊಂಡ್ ಬರ್ಬೇಕು. ಸೊ ಅದರಲ್ಲಿ ವೆಲ್ಡಿಂಗ್ ಮಿಷನ್ ಹಾಕ್ಸ್ಕೊಂಡ್ ಬರ್ಬೇಕು. ಪ್ರತಿಯೊಂದು ಮಷಿನರಿ ನಾವು ಏನ್ ಇದು ಬೇಕಾದಂತ ಸಾಮಾನುಗಳ ತರಬೇಕಾಗತ್ತೆ. ಸೊ ಅದಕ್ಕಾಗಿ ನಾವು ಕಾರ್ನೇ ತಗೊಂಡ್ ಹೋಗ್ಬೇಕಾಗತ್ತೆ. ಒಂದ್ ಸೈಡ್ ದೂರ ಇರುತ್ತೆ, ಒಂದ್ ಕಡೆ ಸನಿ ಇರುತ್ತೆ. ಅದು ಪೆಟ್ರೋಲ್ ಚಾರ್ಜಸ್ ಆಗ್ಲಿ ಡೀಸೆಲ್ ಚಾರ್ಜಸ್ ಅಲ್ಲಿ ಕಸ್ಟಮರ್ ಕೊಡ್ಬೇಕು ಸರ್. ಓಕೆ ಸರ್, ಇದರಲ್ಲಿ ರಿವರ್ಸ್ ಗೇರ್ ಕೂಡ ಇದೆ, ಅಂದ್ರೆ ಹೈಡ್ರೋಲಿಕ್ ಸಿಸ್ಟಮ್ ಕೂಡ ಇದೆ. ಸೊ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿಯಿಂದ ಮಾಡ್ಬೇಕಂತ ಹೇಳ್ಬಿಟ್ಟು. ಕೂಡ ಹೋಗುತ್ತೆ, ಬ್ಯಾಕ್ ಕೂಡ ಹೋಗುತ್ತೆ. ಓಕೆ, ಸೇಮ್ ಅದೇ ತರ ಬೈಕ್ ತರ ಆನ್ ಮಾಡ್ಬೇಕು ಸರ್. ಫ್ರಂಟ್ ಹೋಗ್ತಾ ಇದೆಯಾ? ಓಕೆ, ಇದನ್ನ ರಿವರ್ಸ್ ಕೂಡ ನಾವು ಮಾಡಬಹುದು. ರಿವರ್ಸ್ ಬೇಕಾದ್ರೆ ಹಾಕೊಂಡು ರಿವರ್ಸ್ ಬೇಕಾದ್ರೆ ಹೋಗೋದಾ ಆರಾಮಾಗಿ ಸರ್. ರಿವರ್ಸ್ ಓಕೆ, ನೀವು ಎಷ್ಟು ಗೇರ್ ಹಾಕ್ತಾರೆ ಅಷ್ಟು ಸ್ಪೀಡ್ ಹೋಗುತ್ತೆ ಸರ್. ಹೌದಲ್ಲ? ನೋಡಿ, ಯಾವುದೇ ರೀತಿಯಿಂದ ಎಳಿತಾ ಇಲ್ಲ, ಏನೂ ಇಲ್ಲ, ಫ್ರೀ ಆಗಿ ಬರುತ್ತೆ. ನೀವು ಈ ತರ ರೇಸ್ ಮಾಡ್ಬಿಟ್ರೆ ತಾನೇ ಆಫ್ ಆಗ್ಬಿಡುತ್ತೆ. ಅಷ್ಟೇ ಅಲ್ವಾ?